ಬೇರೆ ಅವಳನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾರೆ. ಅವಳಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ ಅವರು. ಅವ್ರು ಪ್ರಾಮಿಸ್ ಮಾಡಿದ್ರು ಮಾಡ್ಬಿಡ್ತಾರೆ. ಡೋಂಟ್ ವರಿ ಮಾಯಾ, ಶರತ್ ಪ್ರಾಮಿಸ್ ಮಾಡಲ್ಲ. ಪ್ರಾಮಿಸ್ ಮಾಡಲ್ವಾ? ಅದು ಹೇಗೆ ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ತೀರಾ? ಶರತ್ತು ಪಾಪ ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡಿದ್ದಾನೆ. ಅವನು ಮೊದಲು ಯಾರಿಗೆ ಪ್ರಾಮಿಸ್ ಮಾಡಿದ್ದಾನೆ ಅನ್ನೋದ್ರ ಮೇಲೆ ಈಗ ಅವನು ಹಿತಾಗೆ ಪ್ರಾಮಿಸ್ ಮಾಡ್ತಾನೋ ಇಲ್ವೋ ಅನ್ನೋದು ಡಿಪೆಂಡ್ ಆಗಿದೆ. ಸಾರಿ ಮ್ಯಾಮ್, ನೀವು ಏನು ಹೇಳ್ತಾ ಇದ್ದೀರಾ ಅಂತ ನನಗೆ ಅರ್ಥ ಆಗ್ತಿಲ್ಲ. ಮೊದಲು ಪ್ರಾಮಿಸ್ ಮಾಡಿದಾರಾ? ಯಾರಿಗೆ? ಏನ್ ಕೇಳಿದ್ರು ಮಾಡ್ತಾರ? ಖಂಡಿತ ಮಾಡ್ತಾನೆ. ಗೂಬರಾಯ ಮಾಯನ್ ಮದ್ವೆ ಆಗೋದು ನನ್ಗೆ ಇಷ್ಟ ಇಲ್ಲ. ನಾನು ಅವ್ರಿಗೆ ಹೇಳಿದ್ರೆ ಅವರು ಮದ್ವೆ ಮಾಡ್ಕೊಳಲ್ವಾ? ಅಣ್ಣ ನೀನ್ ಏನ್ ಹೇಳಿದ್ರು ಇಲ್ಲ ಅಂತ ಹೇಳಲ್ಲ. ಹಾಗಾದ್ರೆ ನಾನು ಕೇಳ್ತೀನಿ. ವಾಟ್? ಹಿತಾ ಮತ್ತೆ ಶಾನ್ವಿ ಸೇರ್ಕೊಂಡು ಇಷ್ಟೆಲ್ಲ ಪ್ಲಾನ್ ಮಾಡಿದ್ರ? ಕೂಲ್ ಮಾಯಾ, ಕೂಲ್. ಈಗ ನೀನು ಕೋಪ ಮಾಡ್ಕೊಂಡು ಇನ್ನೇನೋ ಎಡ್ವರ್ಟ್ ಮಾಡ್ಕೊಳಕ್ ಹೋಗ್ಬೇಡ. ಪಾಪ ಚಿಕ್ಕ ಮಕ್ಕಳು ಏನೋ ಚೆನ್ನಾಗೇ ಪ್ಲಾನ್ ಮಾಡಿದ್ದಾರೆ. ಆದರೆ ಆ ಪ್ಲಾನನ್ನು ಹಾಗೆ ಎಕ್ಸಿಕ್ಯೂಟ್ ಮಾಡೋದು ಬಹಳ ಮುಖ್ಯ ತಾನೆ. ಡೋಂಟ್ ವರಿ, ನಾನು ಈ ಸಿಚುಯೇಷನ್ನ ಸರಿಯಾಗಿ ಹ್ಯಾಂಡಲ್ ಮಾಡಿದೆ. ನೀವು ಹ್ಯಾಂಡಲ್ ಮಾಡಿದ್ದೀರಾ? ಹೇಗೆ? ಶರತ್, ಮೋಸ ಮಾಡಿದ್ದಾರೆ. ನಂಗೆ ಇಷ್ಟ ಇಲ್ಲ. ಹಿತಾ, ಹಿತಾ ಪುಟ, ದುರ್ಗಾ ಏನಾಯ್ತು ಹಿತಾಗೆ? ಜ್ವರ ಬಂದಿದೆ. ಹಿತಾ ಪುಟ, ಎಲ್ಲಿ ಹುಡುಗಿ? ಅಪ್ಪ ಬಂದಿದ್ದೀನಿ. ಅದು ನೀವಿಬ್ರು ಮಧ್ಯೆ ಮಾತಿಗೆ ಮಾತು ಬೆಳೀತಲ್ಲ, ಅವಾಗ್ಲಿಂದ ಪುಟ್ ಮೇಡಮ್ ಹೀಗಾಗೋಗಿದ್ದಾಳೆ. ಮೈಯೆಲ್ಲ ಬಿಸಿಯಾಗಿದೆ, ಪ್ರಜ್ಞೆನೂ ಸರಿಯಾಗಿಲ್ಲ ಅವಳಿಗೆ. ಬನ್ನಿ ಡಾಕ್ಟರ್, ಪ್ಲೀಸ್ ಕಮ್. ಶರತ್, ಡಾಕ್ಟರ್, ನಮ್ಮ ಹಿತಾಗೆ ಏನಾಗಿದೆ ಒಂಚೂರು ನೋಡಿ. ಡೋಂಟ್ ವರಿ ಅಣ್ಣ, ಹಿತಾ ವಿಲ್ ಬಿ ಆಲ್ ರೈಟ್. ಮಗುಗೆ ಜ್ವರ ಬಂದಿದೆ. ಭಯ ಪಡೋ ಅಂಥದ್ದು ಏನಿಲ್ಲ. ಮನ್ಸಿಗೆ ಇನ್ನೂ ಹಚ್ಕೊಂಡಿದ್ದಾಳೆ ಅಂತ ಅನ್ಸುತ್ತೆ. ಮಕ್ಕಳು ನೋವನ್ನ ಹೊರಗಡೆ ಹಾಕದೇ ಇದ್ದಾಗ ಹೀಗೆಲ್ಲ ಆಗೋದು ಸಹಜ. ಪದೇ ಪದೇ ಈ ಥರ ಆಗದೆ ಇರೋ ಥರ ನೋಡ್ಕೊಳ್ಳಿ. ಪ್ರಿಸ್ಕ್ರಿಪ್ಷನ್ ಬರೆದು ಕೊಟ್ಟಿರ್ತೀನಿ. ಟೈಮ್ ಟು ಟೈಮ್ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿಬಿಡಿ. ಹಿತಂಗೆ ಈ ಥರ ಆಘಾತ ಆಗೋದು ಒಳ್ಳೇದಲ್ಲ. ಹೇಗಾದರೂ ಮಾಡಿ ನಾನು ನನ್ನ ಮಗಳನ್ನ ಕಾಪಾಡ್ಕೊಳ್ಳೇಬೇಕು. ಪುಟ್ ಮೇಡಮ್ನ ಈ ಥರ ನೋಡೋಕ್ಕಾಗಲ್ಲ. ಇದಕ್ಕೆ ಏನಾದರೂ ಮಾಡಬೇಕು. ಆದರೆ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ವಲ್ಲ. ಹಾಂ, ಪುಟ್ ಮೇಡಮ್ಗೆ ಹುಷಾರಿಲ್ಲದೆ ಇದ್ದರೆ, ಅವಳೇನು ತಿಂದೇ ಇಲ್ದಾಗ ದೇವಿಯವರು ಏನಾದರೂ ಉಪಾಯ ಕೊಡ್ತಾರೆ. ಈಗಲೂ ಅವ್ರಿಗೆ ಏನಾದರೂ ಪರಿಹಾರ ಗೊತ್ತಿದೆಯಾ ಅಂತ ಕೇಳಿ ನೋಡೋಣ. ಮೆಡಿಸಿನಿಂದ ಹಿತನ್ ಜ್ವರ ಇಳಿಯತ್ತೆ ಅಂತ ಹೇಳಕ್ಕಾಗಲ್ಲ. ಆದ್ರೆ ಇದನ್ನ ಮನೆಯವರಿಗೆ ಗೊತ್ತಾಗೋ ಹಾಗೆ ಮಾಡೋದು ಹೇಗೆ? ಅಪ್ಪ, ನೀವಿಲ್ಲೇ ಇದ್ದೀರಾ? ಒಳ್ಳೇದಾಯ್ತು. ಪುಟ್ ಮೇಡಮ್ಗೆ ಜ್ವರ ಬಂದಿದೆ. ಅವಳಿಗೆ ಪ್ರಜ್ಞೆನೇ ಬರ್ತಿಲ್ಲ. ಅವಳಿಗೆ ಪ್ರಜ್ಞೆ ಬರೋದಕ್ಕೆ ಏನ್ ಮಾಡ್ಬೇಕು ಅಂತ ನಿಮ್ಮ ಹತ್ರ ಏನಾದ್ರೂ ಪರಿಹಾರ ಇದೆಯಾ? ಸದ್ಯಕ್ಕೆ ನನಗೆ ಗೊತ್ತಿರೋದು ಒಂದೇ ಒಂದು ಪರಿಹಾರ, ದೇವಿ ಪ್ರಸಾದ. ದೇವಿ ಪ್ರಸಾದನ ಹಿತನ್ ಹಣೆಗೆ ಹಚ್ಚಿದ್ರೆ ಅವಳ ಜ್ವರ ಕಮ್ಮಿ ಆಗ್ಬೋದು. ನನ್ನ ಮಗಳಿಗೆ ಹುಷಾರಿಲ್ದಿರೋವಾಗ ನಾನು ಇದನ್ನೇ ಮಾಡ್ತೀನಿ, ಅವಳ ಜ್ವರ ಕಮ್ಮಿ ಆಗತ್ತೆ. ಪ್ರಸಾದ ಅಂತೆ. ದೇವಿಯವರೇ, ನಿಮಗೆ ಬೇರೆ ಪರಿಹಾರನೇ ಗೊತ್ತಿಲ್ವಾ? ದುರ್ಗಾ, ಯಾಕೆ ಪ್ರಸಾದ ಅಂತಿದ್ದ ಹಾಗೆ ನಿನ್ನ ಮುಖ ಹಾಗೆ ಮಾಡ್ಕೋತೀಯಾ? ನಿನಗೆ ಬೇರೆ ಏನಾದರೂ ಪರಿಹಾರ ಗೊತ್ತಾ?
ಇಲ್ಲ ತಾನೆ ಮತ್ ನಡಿ. ನಿನ್ಗೆ ಪುಟ್ ಮೇಡಮ್ ಹುಷಾರಾಗ್ಬೇಕು ಅನ್ನೋದೇ ಮುಖ್ಯ ಅಂದ್ರೆ ನಮಗಿರೋ ದಾರಿನ ಅನುಸರಿಸ್ಕೊಂಡು ಹೋಗ್ಬೇಕಲ್ವಾ? ನಡಿ, ನಮ್ಗೆ ಗೊತ್ತಿರೋದು ಇದೊಂದೇ ದಾರಿ. ಬಾ ದೇವಿ. ನಂಗೆ ಇಷ್ಟ ಇಲ್ಲ. ಐ ಹೇಟ್ ನಿದ್ದೆ ಮಾಡುವಾಗಲೂ ನಿನ್ನ ಹತ್ರ ಹೇಟ್ ಯು ಅಂತ ಅನ್ನಿಸ್ಕೊಳ್ಳೋಷ್ಟು ಕೆಟ್ಟಪ್ಪ ಆಗೋದನ್ನ ಕಂದ ನಾನು. ಶರತ್, ತುಂಬಾ ಲೇಟ್ ನೈಟ್ ಆಗಿದೆ, ನೀವು ಹೋಗಿ ರೆಸ್ಟ್ ಮಾಡಿ. ನಾನಿಲ್ಲೇ ಇದ್ದು ಹಿತ ತಲೆಗೆ ಒದ್ದೆ ಬಟ್ಟೆ ಹಾಕ್ತೀನಿ. ಬೇಡ ಮಾಯ, ನಾನೇ ಹಾಕ್ತೀನಿ. ಇವಾಗ ಹೋದ್ರೂ ನನ್ನ ನಿದ್ದೆ ಬರಲ್ಲ. ಆಕ್ಚುಲಿ ಏನಾಯ್ತು ಅಂತ ನಂಗೆ ಗೊತ್ತಾಯ್ತು ಶರತ್. ನೀವು ಪ್ರಾಮಿಸ್ ಮಾಡೋಕ್ಕೆ ಒಪ್ಕೊಂಡಿಲ್ಲ ಅನ್ನೋದನ್ನೇ ಸೀರಿಯಸ್ ಆಗಿ ತಗೊಂಡು ಅವಳ ಹೆಲ್ತ್ ಅಪ್ಸೆಟ್ ಆಗಿದೆ ಅಲ್ವಾ? ಮದುವೆ ಕ್ಯಾನ್ಸಲ್ ಮಾಡದೇ ಇರೋದಕ್ಕೆ ಥ್ಯಾಂಕ್ಸ್ ಶರತ್. ಅದು ಸಾಧ್ಯ ಇದ್ದಿದ್ರೆ ಒಂದು ಕ್ಷಣನೂ ಯೋಚನೆ ಮಾಡ್ದೆ ನಾನು ಹಿತಾಗೆ ಪ್ರಾಮಿಸ್ ಮಾಡಿಬಿಡ್ಬೋದಾಗಿತ್ತು. ಆಗ ಹಿತ ನನ್ನ ಜೊತೆ ಖುಷಿಯಾಗಿರ್ತಾ ಇದ್ಲು. ಮೇ ಬಿ ನನ್ನ ಕ್ಷಮಿಸ್ತಾ ಇದ್ಲು. ನನ್ನ ಮೇಲಿನ ದ್ವೇಷನೂ ಅವಳಿಗಿರ್ತಾ ಇರಲಿಲ್ಲ ಅಂತ ಅನ್ಸುತ್ತೆ. ಎಲ್ಲ ಆಗುತ್ತೆ ಅಂತ ಗೊತ್ತಿದ್ದಿದ್ರು ನನಗೆ ಪ್ರಾಮಿಸ್ ಮಾಡೋದಕ್ಕಾಗಲಿಲ್ಲ. ಇವತ್ತು ನಡೆದಿದ್ದ ಇನ್ಸಿಡೆಂಟ್ಗೆ